ಮಾನ್ಯ ಡಿ.ಸಿ.ಎಂ ಸಾಹೇಬರು ನೋಡಲೇಬೇಕಾದಂತಹ ಸುದ್ದಿ ಇದು. ನಿಮ್ಮ BBMP ಡಾಂಬರ್ ಹಾಕಿ 3 ದಿನಕ್ಕೆ ರಸ್ತೆಗಳ ತುಂಬೆಲ್ಲ ಗುಂಡಿಗಳು. ಹೊಸ ಟಾರ್ ಸಮೇತ ರಸ್ತೆಯಲ್ಲಿ ಗುಂಡಿ ಬಿದ್ದರೆ ಈಗ ಹಾಕಿರ್ತಕ್ಕಂಥ ಟಾರು ಒಂಥರ ಕೇಕ್ ರೀತಿಯಲ್ಲಿ ಸಿಪ್ಪೆ ಸಿಪ್ಪೆ ಥರ ಎದ್ದು ಬರ್ತಾ ಇದೆ. ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡಿ. ಕಳಪೆ ಕಾಮಗಾರಿಗೆ ಬ್ರಾಂಡೇ ನಮ್ BBMP. ಬ್ರ್ಯಾಂಡ್ ಬೆಂಗಳೂರು ಮಾಡೋ ಕನಸು ಇದೇನಾ? ಟಾರ್ ಹಾಕಿ 3 ದಿನಕ್ಕೆ ಮತ್ತೆ ಗುಂಡಿ. ಹೌದು, ಮಾನ್ಯ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ BBMPಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು. ಸಿಲಿಕಾನ್ ಸಿಟಿಯ ರಸ್ತೆಗಳನ್ನು ಗುಂಡಿ ಮುಕ್ತ ಮಾಡಿ ವಾಹನ ಸವಾರರು ಅನುಭವಿಸ್ತಾ ಇರುವ ಕಿರಿಕಿರಿಯನ್ನು ಬಗೆಹರಿಸಿಬಿಡ್ತೀವಿ ಅಂತ ಹೇಳಿದರು. ಅಷ್ಟೇ ಅಲ್ಲ, ಇಬ್ಬರು ನಾಯಕರು ಸಿಟಿ ರೌಂಡ್ಸ್ ಕೂಡ ಮಾಡಿದರು. ಅದರಲ್ಲೂ DCM ಮಿಡ್ನೈಟ್ ಸಿಟಿ ರೌಂಡ್ಸ್ ಮಾಡಿ ಗುಂಡಿ ಮುಚ್ಚುವ ಮತ್ತು ಡಾಂಬಾರ್ ಹಾಕುವ ಕಾರ್ಯವನ್ನು ಪರಿವೀಕ್ಷಣೆ ಕೂಡ ಮಾಡಿದರು. ಅಬ್ಬಾ ದೇವ್ರೆ, ಈಗಲಾದರೂ BBMP ಕೆಲಸ ಮಾಡ್ತಿದೆ, ಗುಂಡಿ ಮುಕ್ತ ರಸ್ತೆಗಳನ್ನು ನೋಡ್ತಾ ಇದ್ದೀವಿ ಅಂತಿದ್ದ ನಗರದ ಜನರಿಗೆ ಮತ್ತೆ ಅದೇ BBMPಯ ಕಳಪೆ ಕಾಮಗಾರಿಯಿಂದ ಅಯ್ಯೋ ಇದು ಕಣ್ಣೊರೆಸುವ ಕೆಲಸ, ಜನರ ತೆರಿಗೆಯ ದುಡ್ಡನ್ನು ವೇಸ್ಟ್ ಮಾಡ್ತಿದ್ದಾರೆ ಅನ್ನುವ ರೀತಿ ಆಗ್ತಿದೆ. ಹೌದು, ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಬ್ಬಿಗೆರೆ ಮುಖ್ಯ ರಸ್ತೆಯ ಲಕ್ಷ್ಮೀಪುರದಲ್ಲಿ ಕಳೆದ 3-4 ದಿನಗಳಿಂದ BBMP ಹೊಸದಾಗಿ ಡಾಂಬರ್ ಹಾಕಿದೆ. ಅದು ಅಲ್ಲಿದ್ದ ಗುಂಡಿಯನ್ನು ಮುಚ್ಚಲು ಹಾಕಿದಂತಹ ಟಾರ್ ಈಗ ಅದು ಕೂಡ ಕೇಕ್ ರೀತಿ ಪೀಸ್ ಆಗಿ ಎದ್ದು ಬರ್ತಿದೆ. ಇನ್ನು ಕೆಲವು ಕಡೆ ದೋಸೆ ಎದ್ದು ಬರುವ ರೀತಿ ಟಾರ್ ಕಿತ್ತು ಬರ್ತಿದೆ. ಅಷ್ಟೇ ಅಲ್ಲ, ಡಾಂಬಾರು ಕುಸಿದು ಮತ್ತೆ ಗುಂಡಿ ಬಿದ್ದಿದೆ. ಯಾವ ರೀತಿ ಆಗಿದೆ ನೀವೇ ನೋಡಿ. DCM ಖಡಕ್ ಸೂಚನೆ ಮೇರೆಗೆ CM ರೌಂಡ್ಸ್ ಮೇಲೆ BBMP ಬೆಂಗಳೂರಿನ ಗುಂಡಿ ಮುಚ್ಚೋದಕ್ಕೆ ಸಾಕಷ್ಟು ಗಡುಗಳು ತಗೊಂಡ್ರು. ಕಾಲಿಗೆ ರೆಕ್ಕೆ ಕಟ್ಕೊಂಡು ಬೆಂಗಳೂರು ಗುಂಡಿಗಳನ್ನ ಮುಚ್ಚೋ ಕೆಲಸ ಮಾಡಿದ್ರು. ಆದರೆ ಕಳೆದ 3 ದಿನದಿಂದ ಗುಂಡಿ ಮುಚ್ಚಿರುವಂಥ ಜಾಗ ಮತ್ತೆ ಗುಂಡಿಮಯವಾಗಿದೆ. ನಿಮಗೆ ದೃಶ್ಯಗಳನ್ನ ತೋರಿಸ್ತಾ ಎಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳ್ತಾ ಹೋಗ್ತೀನಿ. ಇದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಬ್ಬಿಗೆರೆಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಲಕ್ಷ್ಮೀಪುರ ಅನ್ನೋ ಗ್ರಾಮದಲ್ಲಿದೆ. ಈ ರಸ್ತೆ ಉದ್ದಕ್ಕೂ ಒಂದು ಭಾಗದಲ್ಲಿ ಕಳೆದ 3-4 ತಿಂಗಳಿಂದ ಸಾಕಷ್ಟು ದಿನಗಳಿಂದ ಗುಂಡಿ ಇತ್ತು ಮತ್ತು ಚೇಂಬರ್ ಲೈನು ಏನು ಆಗಿತ್ತು ಅದರ ಕೆಳಭಾಗದಲ್ಲಿ ಗುಂಡಿಗಳಾಗಿತ್ತು. ಆ ಗುಂಡಿಯನ್ನು ಸರಿ ಮಾಡುವಂಥ ಕೆಲಸನ BBMP ಮಾಡಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಗುಂಡಿ ಮುಚ್ಚಿದ್ದಾರೆ ಅಂದರೆ ಹೊಸ ಟಾರು ಇನ್ನೂ ಆ ಸ್ಮೆಲ್ ಹಾಗೇ ಇದೆ. ಆದರೆ ಗುಂಡಿ ಮುಚ್ಚಿ ಕೇವಲ 3-4 ದಿವಸಕ್ಕೆ ಮತ್ತೆ ಗುಂಡಿಗಳು ಬೀಳ್ತಿದೆ. 1-2-3 ಗಾಡಿಗಳು ಹೋಗ್ತಿದ್ದಾಗೇ ಟಾರ್ ಒಳಗಡೆ ಹೋಗಿರೋದು ಕಾಣಿಸ್ತಿದೆ. ಮತ್ತು ಇಲ್ಲಿ ಯಾರೋ ಸ್ಥಳೀಯರು ಏನೂ ಆಗಬಾರ್ದು ಅಂತ ಕಲ್ಗಳಿಟ್ಟಿದ್ದಾರೆ. ನೋಡ್ಬೋದು, ಒಳ್ಳೆ ಟಾರ್ ಇವ್ರು ಹಾಕಿರೋದು ಕೇಕ್ ಎದ್ದು ಬರುತ್ತಲ್ಲ, ಆ ರೀತಿ ಕೇಕ್ ಮಾದರಿಯಲ್ಲಿ ಎದ್ದು ಬರ್ತಿದೆ. ಅಂದರೆ ಅಷ್ಟರ ಮಟ್ಟಿಗೆ ಇವರು ಟಾರನ್ನು ಇಲ್ಲೇ ಹಾಕಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಬರೀ ಇದೊಂದು ಜಾಗ ಮಾತ್ರ ಅಲ್ಲ, ಈ ರಸ್ತೆಯ ಉದ್ದಕ್ಕೂ ಗುಂಡಿ ಬಿದ್ದಿರುವಂಥದ್ದು ಕಾಣಿಸ್ತಾ ಇದೆ. ಇನ್ನು ಇಲ್ಲಿಂದ ಕೇವಲ ಒಂದು 10 ಮೀಟ್ರ್ ಮುಂದಕ್ಕೆ ಹೋದರೆ ಮತ್ತೊಂದು ಜಾಗದಲ್ಲಿ ಒಂದು ಗರಿನ ಇಟ್ಟೋಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, ಅಲ್ಲೂ ಸಹ ಒಂದು ಬೃಹತ್ ಗುಂಡಿ ರೀತಿಯಲ್ಲಿ ಬಿದ್ದಿರುವಂಥದ್ದು. ಕಾರಣ ಇಷ್ಟೇ, ಸರಿಯಾದ ರೀತಿಯಲ್ಲಿ ಗುಂಡಿ ಮುಚ್ಚೋದಕ್ಕಿಂತ ಮುಂಚೆ ಒಳಭಾಗದಲ್ಲಿ ಡಫರಿಂಗ್ ಏನು ಮಾಡ್ತಾರೆ ಅದನ್ನು ಸರಿಯಾಗಿ ಮಾಡಬೇಕಾಯ್ತು. ಅಂದರೆ ಜಲ್ಲಿ ಮತ್ತು ಮಣ್ಣನ್ನು ಸರಿಯಾದ ರೀತಿಯಲ್ಲಿ ಹಾಕಬೇಕಾಗಿತ್ತು. ಅದನ್ನು ಹಾಕದೇ ಬಿಟ್ಟಿರೋದೇ ಈಗ ಈ ರೀತಿ ಆಗೋದಕ್ಕೆ ಕಾರಣ. ನೋಡಿದ್ರಲ್ಲ, 1 ವಾರ ಕಳೆದಿದೆ, ರೋಡ್ ಯಾವ ರೀತಿ ಟಾರ್ ಕಿತ್ತು ವಾಹನ ಸವಾರರಿಗೆ ಸಮಸ್ಯೆ ಉಂಟು ಮಾಡ್ತಿತ್ತು ಅಂಥೇಳಿ. ಇನ್ನು ಈ ರೀತಿ ಗುಂಡಿ ಬಿದ್ದಿರೋದ್ರಿಂದ ಕಳೆದ 2-3 ದಿನಗಳಲ್ಲಿ ಆಕ್ಸಿಡೆಂಟ್ ಆಗಿ ದ್ವಿಚಕ್ರ ವಾಹನ ಸವಾರರು ಕೈಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದಾರಂತೆ. ಇದೇ ರಸ್ತೆಯಲ್ಲಿ ಪ್ರತಿನಿತ್ಯ ಸಂಚಾರ ಮಾಡುವ ವಾಹನ ಸವಾರರು ತಮಗಾಗ್ತಾ ಇರುವ ಕಿರಿಕಿರಿಯನ್ನು ಹೇಳಿದ್ದು ಹೀಗೆ. ಇದಾಗಿ 3 ದಿನ ಆಗಿಲ್ಲ, ಮಳೆ ಹೋಯ್ದ ದಿನನೇ ಈ ಥರ ಆಗಿದೆ. ಇಲ್ಲೊಂದು ಅಲ್ಲೊಂದು 2 ಆಗಿದೆ. ನಾವು ದಿನ ನೋಡ್ತಾನೆ ಇದ್ದೀವಿ, 2 ವೀಲರ್ಗಳು ಬಿದ್ದು ಎಲ್ಲ ಹೋಗ್ತಾನೆ ಇದ್ದಾರೆ ರೋಡಾಗೆ. ಆ ಟರ್ನಿಂಗಲ್ಲಿ ಮೊನ್ನೆ ಕಾಂಗ್ರೆಟ್ ಹಾಕಿದ್ದಾರೆ, ಆಗಲೇ ಜಿಲ್ಲೆ ಎದ್ದುಬಿಟ್ಟಿದೆ ಫುಲ್ಲು. ಆ ಲಾಸ್ಟ್ ಎಂಡಲ್ಲಿ ತಿರ್ಗಾ ನೆನೆ ಬಂದು ತಿರ್ಗಾ ಹಾಕಿದ್ದಾರೆ. ಇವಾಗ 3-4 ಡೇಸ್ ಆಗಿದೆ ಅಷ್ಟೇ. 3-4 ಡೇಸ್ ಮುಂಚೆ ಇದನ್ನು ಇದು ಮಾಡಿದ್ದಾರೆ, ಮತ್ತೆ ಗುಂಡಿ ಬಿದ್ದಿದೆ. ನೈಟ್ ಟೈಮಲ್ಲಿ ಏನಾದ್ರು ಬಂತು ಅಂದರೆ ಹಳ್ಳಕ್ಕೆ ಬೀಳೋದು. ಮೊನ್ನೆ ತಾನೇ ಒಂದು ಆಕ್ಸಿಡೆಂಟ್ ಆಗಿದೆ. ಒಟ್ಟಿನಲ್ಲಿ CM DCM ಅನ್ನು ಮೆಚ್ಚಿಸುವುದಕ್ಕೆ BBMP ಅಧಿಕಾರಿಗಳು ಡೆಡ್ಲೈನ್ ಒಳಗೆ ಗುಂಡಿ ಮುಚ್ಚಿಸುವುದಕ್ಕೆ ಪಟ್ಟಂತಹ ಪಾಡು ಅಷ್ಟಿಷ್ಟಲ್ಲ. ಆದರೆ ಮೊನ್ನೆಯ ಮಳೆಗೆ BBMPಯ ಅಸಲಿ ಬಂಡವಾಳ ಹೊರಬಿದ್ದಿದೆ. ಹಿಂಗಾರು ಮಳೆ ಮುಗಿಯೋದ್ರೊಳಗೆ ಮತ್ತದೆಷ್ಟು ಹೊಸ ಗುಂಡಿಗಳಿರ್ತಾವೋ ದೇವರೇ ಬಲ್ಲ. ಮಾರುತಿ ಬೆಳ್ಳೂರು, ಪಬ್ಲಿಕ್ TV, ಬೆಂಗಳೂರು.